ಮುಂಬರುವ ಚುನಾವಣೆಗಳಿಗೆ ಮೈತ್ರಿಕೂಟದ ಭವಿಷ್ಯದ ಬಗ್ಗೆ ವಾಗ್ವಾದ ಮಹಾರಾಷ್ಟ್ರ ರಾಜಕೀಯದಲ್ಲಿ ತೀವ್ರಗೊಂಡಿದೆ. ಶಿವಸೇನೆ ಸಚಿವ ಸಂಜಯ್ ಶಿರ್ಷತ್ ಬಿಜೆಪಿ ಮತ್ತು ಶಿವಸೇನೆಯ 2029ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಬಹುದು ಅನ್ನೋ ಸುಳಿವನ್ನ ನೀಡಿದ್ದಾರೆ. ಶಿವಸೇನೆ ಮುಖವಾಣಿ ಸಾಮ್ನಾದಲ್ಲಿ ಬಿಜೆಪಿ ಈಗ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತ ಹೇಳಿಕೊಂಡ ನಂತರ ಶಿರ್ಷತ್ ಅವರ ಹೇಳಿಕೆ ಬಂದಿದೆ. ಈಗ ಸಾಮ್ನಾ ಸಂಪಾದಕೀಯಕ್ಕೆ ಪ್ರತಿಕ್ರಿಯಿಸಿದಂತಹ ಸಂಜಯ್ ಶಿರ್ಷತ್, ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನ ಸಂಘಟನೆಯನ್ನ ಬಲಪಡಿಸೋಕೆ ಮತ್ತು ಚುನಾವಣೆಗೆ ಸಿದ್ಧರಾಗೋಕೆ ಹಕ್ಕನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಇನ್ನು ಮೈತ್ರಿಯಲ್ಲಿರುವುದು ಪಕ್ಷಗಳು ಭವಿಷ್ಯದಲ್ಲಿ ಈಗ ಬೇರೆಯಾಗೋಕೆ ಸಾಧ್ಯವಿಲ್ಲ ಅಂತ ಅರ್ಥವಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ 2029ರ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸೋಕೆ ನಿರ್ಧರಿಸಿದ್ರೆ ಶಿವಸೇನೆಗೂ ಕೂಡ ಅದೇ ಆಯ್ಕೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಇನ್ನು ಹಿಂದೆ ಸೀಟು ಹಂಚಿಕೆಯ ವಿಷಯದಲ್ಲಿ ಎರಡು ಪಕ್ಷಗಳು ಬೇರ್ಪಟ್ಟಿವೆ ಮತ್ತು ಪರಸ್ಪರ ವಿರುದ್ಧ ಚುನಾವಣೆಗಳಲ್ಲಿ ಸ್ಪರ್ಧಿಸಿವೆ ಅಂತ ನೆನಪಿಸಿದ್ರು. ಇನ್ನು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮುಖವಾಣಿ ಸಾಮ್ನಾ ಮತ್ತು ಭಾರತೀಯ ಜನತಾ ಪಕ್ಷವು ಈಗ ಭವಿಷ್ಯದ ಚುನಾವಣೆಗಳಲ್ಲಿ ಸ್ವಂತವಾಗಿ ಸ್ಪರ್ಧಿಸೋಕೆ ತಯಾರಿಯನ್ನ ನಡೆಸ್ತಾ ಇವೆ ಅಂತ ಹೇಳಿಕೊಂಡಿದ್ದು, ಮಿತ್ರ ಪಕ್ಷಗಳನ್ನ ಜೊತೆಯಲ್ಲಿ ಕರೆದೊಯ್ದು ಕಷ್ಟಕರವಾಗುವಂತಹ ಹಂತಕ್ಕೆ ಈಗ ಪಕ್ಷ ವಿಸ್ತರಿಸಿದೆ ಅಂತ ವಾದಿಸಿತ್ತು. ಬಿಜೆಪಿಯ ರಾಜಕೀಯ ಕಾರ್ಯತಂತ್ರವು ಸ್ವತಂತ್ರವಾಗಿ ಅಧಿಕಾರವನ್ನ ಬಲಪಡಿಸುವತ್ತ ಹೆಚ್ಚು ಗಮನ ಹರಿಸ್ತಾ ಇದೆ ಅಂತ ಅವರು ಸೂಚಿಸ್ತಾ ಇದೆ. ಏನು ಮೈತ್ರಿಕೂಟದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಕಟುವಾದಂತಹ ಮೌಲ್ಯಮಾಪನವನ್ನ ನೀಡಿದಂತಹ ಸಂಪಾದಕೀಯ ಸಮಯ ಬಂದಾಗ ಈಗ ಉಪಮುಖ್ಯಮಂತ್ರಿ ಸುನೇತ್ರಾ ಪವಾರ್ ಅವರ ಎನ್ಸಿಪಿ ಮತ್ತು ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಶಿವಸೇನೆ ಎರಡನ್ನ ಬದಿಗಿಡೋಕೆ ಈಗ ಬಿಜೆಪಿ ನೋಡ್ತಾ ಇದೆ ಅಂತ ಆರೋಪಿಸಿತ್ತು.